ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಂಧನ ಭೀತಿ ಎದುರಾಗಿದೆ. ಯಾಕೆ, ಯಾವ ಕಾರಣಕ್ಕಾಗಿ, ಯಾವ ವಿಚಾರದಲ್ಲಿ ಇವತ್ತು ಜಾಮೀನು ರಹಿತ ಬಂಧನ ವಾರಂಟ್ ಅನ್ನ ಜಾರಿಗೊಳಿಸಲಾಗಿದೆ? ಬಂಧನ ಆಗ್ತಾರ? ಬಂಧನ ಆದ್ರೆ ರಾಜಕಾರಣದಲ್ಲಿ ಏನು ಆಗಬಹುದು? ಯಾವ ರೀತಿಯಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ದೊಡ್ಡ ಸಮರಕ್ಕೆ ಕಾರಣ ಆಗಬಹುದು? ಇದು ರಾಜಕೀಯ ಆಂಗಲ್ಗಳನ್ನು ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆಯಾ? ಹೀಗೆ ನೂರಾರು ಪ್ರಶ್ನೆಗಳಿದೆ. ಇವೆಲ್ಲದಕ್ಕೂ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನ್ಯೂಸ್ 18 ನ ಯೂಟ್ಯೂಬ್, ಫೇಸ್ಬುಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಠಾಣೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಒಂದು ಪೋಕ್ಸೋ ಕೇಸ್ ದಾಖಲಾಗುತ್ತೆ. ಈ ಪೋಕ್ಸೋ ಕೇಸ್ನ ಪ್ರಕಾರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಫೆಬ್ರವರಿಯಲ್ಲಿ ಒಬ್ಬ ಹುಡುಗಿಯನ್ನ ಮೀಟ್ ಮಾಡ್ತಾರೆ. ಅಂದ್ರೆ ಆ ಹುಡುಗಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಿಕ್ಕೆ ಅಂತ ಹೇಳಿ ಅವರ ಇದ್ದಂತಹ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಮಾಡಿ ಮಾರ್ಚ್ 14ನೇ ತಾರೀಕು ರಾತ್ರಿಯ ವೇಳೆಗೆ ಪೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಇಮಿಡಿಯೇಟ್ ಆಗಿ ಅವರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಈ ಪ್ರಕರಣದಲ್ಲಿ. ಆದ್ರೆ ಆ ಒಂದು ಘಟನೆ ಕೂಡ ನಡೆದಿರೋದಿಲ್ಲ. ಅವರ ವಿಚಾರಣೆಗೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಒಂದು ನೋಟಿಸ್ ಅನ್ನ ಜಾರಿಗೊಳಿಸ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಕರಣ ಆದ ನಂತರ ಇಮಿಡಿಯೇಟ್ ಆಗಿ ಸರ್ಕಾರ ಇದನ್ನ ಸಿಐಡಿಗೆ ವಹಿಸುತ್ತೆ. ಸಿಐಡಿ ಅವರು ಏನ್ ಮಾಡ್ತಾರೆ, ಅರೆಸ್ಟ್ ಮಾಡಬೇಕಾಗಿತ್ತು. ಬೇರೆ ಪ್ರಕರಣಗಳಲ್ಲಿ ಇಂತಹ ಪೋಕ್ಸೋ ಕೇಸ್ ದಾಖಲಾದಾಗ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಅದು ಆಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ ಪೋಕ್ಸೋ ಕಾಯ್ದೆಯ ಪ್ರಕಾರ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯವನ್ನ ಮಾಡಿದವರಿಗೆ ಇಮಿಡಿಯೇಟ್ ಆಗಿ ಅವರನ್ನ ಬಂಧನಕ್ಕೆ ಒಳಪಡಿಸುವುದು ಸಹಜ ಪ್ರಕ್ರಿಯೆ. ಕಾನೂನಿನ ಅಡಿಯಲ್ಲಿ ಇದು ನಡೆದಿರುತ್ತೆ. ಕಾರಣ, ಯಾವುದೇ ಸಾಕ್ಷ್ಯಗಳನ್ನ ಅವರು ನಾಶಪಡಿಸುವಂತಹ ಸಾಧ್ಯತೆ ಇರುತ್ತೆ. ಪ್ರಭಾವಿಗಳನ್ನ ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಆಮಿಷವನ್ನ ಒಡ್ಡಿ ಪ್ರಕರಣವನ್ನ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅವರಿಗೆ ಬೆದರಿಕೆ ಹಾಕುವಂತಹ ಸಾಧ್ಯತೆಗಳಿದೆ. ಸಾಕ್ಷ್ಯ ನಾಶವನ್ನ ಮಾಡುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಏನಾಯ್ತು, ಅಂತಹ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ 17 ವರ್ಷದ ಬಾಲಕಿಯ ತಾಯಿ ಸದಾಶಿವನಗರ ಠಾಣೆಗೆ ಬಂದು ದೂರನ್ನ ದಾಖಲಿಸಿರ್ತಾರೆ. ನನ್ನ ಮಗಳನ್ನ ಲೈಂಗಿಕವಾಗಿ ಇಲ್ಲಿ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ದಾಖಲಿಸ್ತಾರೆ ತಾಯಿ. ಆ ತಾಯಿಯ ಬಗ್ಗೆನೇ ಒಂದಷ್ಟು ಮಾತುಗಳು ಕೇಳಿ ಬರುತ್ತೆ. ಆಕೆಯ ವಿರುದ್ಧ ಈಗಾಗಲೇ 53 ಪ್ರಕರಣಗಳು ದಾಖಲಾಗಿದೆ. ಆಕೆ ಮಾನಸಿಕ ಅಸ್ವಸ್ಥೆ ಅನ್ನುವಂತಹ ಮಾತನ್ನ ಆ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕರು ಹೇಳ್ತಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಏನೂ ಆಗ್ಲಿಕ್ಕಿಲ್ಲ, ಬಂಧನ ಆಗುವ ಸಾಧ್ಯತೆ ಕಡಿಮೆ ಅಂತಾನೆ ಬಿಎಸ್ವೈ ಕೂಡ ಅಂದುಕೊಂಡಿದ್ರು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸೋದ್ರೆ ಒಂದು ಸಲ ವಿಚಾರಣೆಗೂ ಕೂಡ ಸಿಐಡಿ ಕರೆದಂತಹ ಸಂದರ್ಭದಲ್ಲಿ, ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿರ್ತಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಆದ್ರೆ ಎರಡನೇ ಬಾರಿಗೆ ಅವರಿಗೆ 41 ಸೆಕ್ಷನ್ ನ ಅಡಿಯಲ್ಲಿ ಅವರನ್ನ ವಿಚಾರಣೆಗೆ ಅಂತ ಹೇಳಿ ನೋಟಿಸ್ ಕೊಟ್ಟು ಕರೆದಾಗ ಬುಧವಾರ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಕೇಳ್ಕೊಳ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಬುಧವಾರ ನಾನು ಹಾಜರಾಗೋದಕ್ಕೆ ಆಗೋದಿಲ್ಲ, 17ನೇ ತಾರೀಕು ನಾನು ಹಾಜರಾಗ್ತೀನಿ ಅಂತ ಹೇಳಿ ಪತ್ರವನ್ನ ಕೂಡ ಬರೀತಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಆದ್ರೆ ಈ ಒಂದು ಪ್ರಕರಣ ಯಾಕೆ ಆ ನಂತರ ಅಂದ್ರೆ ಮಾರ್ಚ್ 14ರಿಂದ ಇಲ್ಲಿವರೆಗೂ ಕೂಡ ಇಷ್ಟೊಂದು ವಿಳಂಬ ಆಗೋದಕ್ಕೆ ಏನ್ ಕಾರಣ ಆಯ್ತು? FSL ಗೆ ಕಳುಹಿಸ್ತಾರೆ, ಧ್ವನಿಯ ವಿಚಾರ ಆಗಿರ್ಬೋದು, ಇತರೆ ಸಾಕ್ಷಿಗಳನ್ನ ಕೂಡ, ವಿಡಿಯೋವನ್ನ ಕೂಡ FSL ಗೆ ಕಳುಹಿಸ್ತಾರೆ. ಆ ವಿಡಿಯೋ ಒರಿಜಿನಲ್ ವಿಡಿಯೋ ಅನ್ನೋದು ಕೂಡ ಗೊತ್ತಾಗತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಈ ಪ್ರಕರಣವನ್ನ ಯಾಕೆ ಹೆಚ್ಚಿನ ತನಿಖೆಗೆ ಒಳಪಡಿಸೋದಕ್ಕೆ ಆಗ್ಲಿಲ್ಲ? ಪ್ರಮುಖವಾಗಿ ಯಡಿಯೂರಪ್ಪ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟುಕೊಂಡು ಸಂತ್ರಸ್ತೆಯ ಸಹೋದರ ರಿಟ್ ಅರ್ಜಿಯನ್ನ ಸಲ್ಲಿಸ್ತಾರೆ. ರಿಟ್ ಅರ್ಜಿಯ ವಿಚಾರಣೆಯನ್ನ ಮಾಡಿದಂತಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಬಂಧನ ರಹಿತ ಅರೆಸ್ಟ್ ವಾರೆಂಟ್ ಅನ್ನ ಜಾರಿಗೊಳಿಸಲಾಗುತ್ತೆ. ಅಂದ್ರೆ ನಾನ್ ಬೇಲೇಬಲ್ ಅರೆಸ್ಟ್ ವಾರೆಂಟ್ ಅನ್ನ ಜಾರಿಗೊಳಿಸಲಾಗುತ್ತೆ. ಇದುವೇ ಬಿಎಸ್ವೈ ಬಂಧನಕ್ಕೆ ಮುಖ್ಯವಾದಂತಹ ಕಾರಣ. ಈ ವಿಚಾರದಲ್ಲಿ ಸಿಐಡಿಯ ಅಧಿಕಾರಿಗಳು ಸಾಕಷ್ಟು ರೀತಿಯಾದಂತಹ ವಿಚಾರವನ್ನ ಅಲ್ಲಿ ಕೋರ್ಟ್ಗೆ ಹೇಳ್ತಾರೆ. ಆಗ ಕೋರ್ಟ್ ಹೇಳುತ್ತೆ, ಯಾಕೆ ಇಲ್ಲಿವರೆಗೂ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ನೀವು ಅರೆಸ್ಟ್ ಮಾಡಿಲ್ಲ, ಯಾಕೆ ಕೋರ್ಟ್ ಹತ್ರ ಕೇಳ್ತಿದ್ದೀರಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಗ ಹೇಳ್ತಾರೆ SPP, ಇಲ್ಲ, ಅವರು ಪ್ರಭಾವಿ ಇದ್ದಾರೆ, ಜೊತೆಗೆ ಅವರ ಮಗ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಅವರ ಮತ್ತೊಬ್ಬ ಮಗ ಸಂಸದರಾಗಿದ್ದಾರೆ. ಹಾಗಾಗಿ ಇದರಲ್ಲಿ ಬಂಧನದ ವಾರೆಂಟ್ ಬಗ್ಗೆ ನಮಗೆ ಜಾಮೀನು ರಹಿತ ಬಂಧನ ವಾರೆಂಟ್ ನ ಆದೇಶವನ್ನ ಕೊಡಬೇಕು ಅಂತ ಕೋರ್ಟ್ ಅಲ್ಲಿ ಕೇಳಿಕೊಳ್ತಾರೆ. ಅದೇ ರೀತಿಯಾಗಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನ ಇಶ್ಯೂ ಮಾಡುತ್ತೆ. ಆದ್ರೆ ಸಂತ್ರಸ್ತೆಯ ತಾಯಿ ದೂರನ್ನ ಕೊಟ್ಟಿದ್ರಲ್ಲ, ಸಂತ್ರಸ್ತೆಯ ತಾಯಿ ದೂರು ಕೊಟ್ಟಂತಹ ಕೆಲ ದಿನಗಳ ನಂತರ ಸಾವನ್ನಪ್ತಾರೆ.
ಸೊ ಆಕೆ ಇದೇ ಒಂದು ವಿಚಾರದಿಂದ ಮನನೊಂದು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ಕೂಡ ಕೋರ್ಟ್ಗೆ ರಿಟರ್ಜಿಯನ್ನ ಆಕೆಯ ಸಹೋದರ, ಸಂತ್ರಸ್ತೆಯ ಸಹೋದರ ಹೇಳ್ತಾರೆ. ಜೊತೆಗೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಇನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಿಲ್ಲ, ಪ್ರಮುಖವಾಗಿ ಸಾಕ್ಷಿಗಳು ನಾಶ ಮಾಡುವಂತಹ ಕೆಲಸಗಳು ಆಗ್ತಿದೆ. ಇಮ್ಮಿಡಿಯೇಟ್ ಆಗಿ ಅವರನ್ನ ಬಂಧನಕ್ಕೆ ಒಳಪಡಿಸುವಂತಹ ಒಂದು ಆದೇಶವನ್ನ ಕೊಡಬೇಕು ಅಂತ ಹೇಳಿ ಆಕೆಯ ಸಹೋದರ ರಿಟ್ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಇಲ್ಲಿನ ಸಿಐಡಿ ಅಧಿಕಾರಿಗಳು ಆ ನಂತರ ಕೋರ್ಟ್ ಅಲ್ಲಿ ಬಂಧನ ವಾರೆಂಟ್ ನ ಆದೇಶವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಪರಮೇಶ್ವರ್ ಕೂಡ ಸೇರಿದಂತೆ ಅನೇಕರು ಈ ವಿಚಾರವನ್ನ ಹೇಳ್ತಾರೆ, ಹೌದು ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಆದ್ರೆ ಇಷ್ಟು ದಿನಗಳ ಕಾಲ ಏನ್ ಮಾಡಿದ್ರಿ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಜೊತೆಗೆ ಸಿಐಡಿ ಅಧಿಕಾರಿಗಳು ಮಾರ್ಚ್ 14ರಿಂದ ಜೂನ್ 14ರವರೆಗೆ 3 ತಿಂಗಳ ಆಗುತ್ತೆ. ಜೂನ್ 17ರವರೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಈ ಒಂದು ಮಾಹಿತಿ ನೀಡುವ ಸಲುವಾಗಿ ಈಗ ಅಂತಹ ಪ್ರೊಸೀಜರ್ ಅನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳಿದೆ. ಇಲ್ಲಿ ಅವರನ್ನ ಬಚಾವ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತಾ, ಪ್ರಭಾವಿ ಇದ್ದಾರೆ, ಬಚಾವ್ ಮಾಡುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗಿ ಅವರನ್ನ ಬಂಧನ ಪ್ರಕ್ರಿಯೆಗೆ ಒಳಪಡಿಸಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದೆ. ಈ ಒಂದು ಪ್ರಕರಣ ಈಗಾಗಲೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ವೈಗೆ ಬಂಧನ ಭೀತಿ, ಈಗಾಗಲೇ ಕೋರ್ಟ್ ಕೂಡ ಬಂಧನದ ವಾರೆಂಟ್ ಅನ್ನ ಜಾರಿಗೊಳಿಸಿದೆ. ಈ ಮೂಲಕ ಒಂದು ರೀತಿಯ ಜಯ ಸಿಕ್ಕಂತಾಯ್ತಾ ಹೇಗೆ ಅಂತ? ಜಯ ಸಿಗುತ್ತಾ ಸೋತಿದ್ವ ಅನ್ನೋದು ಪ್ರಶ್ನೆ ಅಲ್ಲ. ದೇಶ ಎಲ್ಲಿ ಹೋಗ್ತಾ ಇದೆ, ಒಂದು ಹುಡುಗಿ 16-17 ವಯಸ್ಸು ಹುಡುಗಿ, ಒಂದು ಎಕ್ಸ್ ಚೀಫ್ ಮಿನಿಸ್ಟ್ರು, ಒಂದು ಪ್ರಭಾವಿ, ಅವ್ರ ಮನೆಗೆ ಹೋದ್ರೆ ಅವ್ರ ಕೈ ಹಿಡಿಯೋದು, ಸಪರೇಟ್ ರೂಮ್ಗೆ ಕರೆದುಕೊಂಡು ಹೋಗಿ ಆ ಹುಡುಗಿ ಟೀ ಶರ್ಟ್ ಒಳಗಡೆ ಕೈ ಇಟ್ಟು ಅವ್ರನ್ನ ಎದೆ ಮೇಲೆ ಕೈ ಇಟ್ಟು ಅದನ್ನ ಸ್ಕ್ಯೂಸ್ ಮಾಡಿದಂದ ಭಾರಿ ಅಸಹ್ಯ ಆಗ್ತಾ ಇದೆ. ದೇಶ ಎಲ್ಲಿ ಹೋಗ್ತಾ ಇದೆ, ಇದು ದೂರ್ ಕೊಡ್ತಾರೆ. ಆ ಅಮ್ಮ ಇದೇ ಡಿಪ್ರೆಷನ್ ಆಗಿ ಅವ್ರ ತಾಯಿ ಮಮತಾ ಸತ್ತೋಗ್ತಾಳೆ. ಮತ್ತೆ ಇಷ್ಟೊಂದು ದಿವಸ ಯಾಕೆ ವಾರೆಂಟ್ ತಗೊಂಡಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ? ಇದರಲ್ಲಿ CCTV ಫುಟೇಜ್ ಇದೆ, ಧ್ವನಿ ತೆಗ್ದಿದ್ರ, ಮೇಜರ್ ನ್ಯಾಯಾಧೀಶರ ಮುಂದೆ ಪರ್ಮಿಷನ್ ತಕೊಂಡು ವಾಯ್ಸ್ ರೆಕಾರ್ಡಿಂಗ್ ಮಾಡಿದಾರ, CCTV ಫುಟೇಜ್ ಎಲ್ಲ FSL ಗೆ ಕಳ್ಸಿದಾರ, ರಿಪೋರ್ಟ್ಗಳು ಏನಾಯ್ತು? ಈಗ ಎಲ್ಲಾನು ಕೂಡ CCTV ಫುಟೇಜ್ ಅಲ್ಲಿ ಇರುತ್ತೆ. ಮತ್ತೆ ಇವ್ರದ್ದು ಅವ್ರ ತಾಯಿ ಇವ್ರದ್ದು ಮೊಬೈಲ್ ಫೋನ್ಗಳದ್ದು ಟವರ್ ಡಂಪ್ ಆದ್ರೆ ಲೊಕೇಶನ್ ಗೊತ್ತಾಗತ್ತೆ. ಮತ್ತೆ DNA ಏನಾಗ್ಲೂ ಸಿಗುತ್ತಾ? ಈಗ ಟಚ್ DNA ಅಂದಿದೆ, ಆ ಬಟ್ಟೆ ಮೇಲೆ ಕೈ ಹಾಕಿದ್ರೆ ಬಟ್ಟೆನಲ್ಲಿನೂ ಕೂಡ DNA ಸಿಗುತ್ತೆ. ಇದೆಲ್ಲ ಕನೆಕ್ಟಿಂಗ್ ಮೆಟೀರಿಯಲ್. ಅದರಿಂದ ಜಯ ಅನ್ನೋದಕ್ಕೆ ಬದಲು ನಮ್ಮ ದೇಶದಲ್ಲಿ ಇನ್ನ ಕೋರ್ಟು ನ್ಯಾಯ ಇದೆಲ್ಲ ಇದೆ ಅನ್ನೋದು ಪ್ರಭಾವಿಗಳಿದ್ದಂತಹ ಸಂದರ್ಭದಲ್ಲಿ ಡಿಲೇ ಆಗೋದು ಅಥವಾ ಕೇಸ್ಗಳು ಮುಚ್ಚಿ ಹೋಗುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ರೀತಿಯ ಹೆಜ್ಜೆ ಆಗಿದೆ ನ್ಯಾಯಾಲಯದಿಂದ ಅಂತ ಅನ್ಸುತ್ತಾ ಹೇಗೆ ಅಂತ ಹೇಳಿ? ಯಾಕಂದ್ರೆ 3 ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕಾಗಿತ್ತು, ಇಮಿಡಿಯೇಟ್ ಆಗಿ ಇಲ್ಲಿ ಅರೆಸ್ಟ್ ಕೂಡ ಆಗ್ಬೇಕಾಗಿತ್ತು ಪೋಕ್ಸೋ ಪ್ರಕರಣ ಅಂತ ಹೇಳಿದ್ರೆ. ಆದ್ರೆ ಇಲ್ಲಿ ಅಂತದ್ ಯಾವುದೇ ಆಗಿರ್ಲಿಲ್ಲ ಇಲ್ಲಿವರೆಗೂ. ಅದೇ ಅವರು ಮಗ ರಿಟ್ ಪಿಟಿಷನ್ ಹಾಕ್ತಾರೆ ಸೋಮವಾರ ರಿಟ್ ಪಿಟಿಷನ್ ಆದ ತಕ್ಷಣ ನಿನ್ನೆ ಯಡಿಯೂರಪ್ಪರವರು ಅದನ್ನ ಕ್ವಾಶ್ ಮಾಡಿ ಅಂದ್ರೆ ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ದಾರೆ. ಇವತ್ತು ಅದು ನಂಬರ್ ಆಗಿದೆ. ನಿನ್ನೆನೆ CID ಪೊಲೀಸ್ನವರು 41A ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಊರಲ್ಲಿ ಇಲ್ಲ ಅಂದು ಹೇಳಿದ್ದಾರೆ. ಬಟ್ CID ಪೊಲೀಸ್ನವರು ಈಗ ನ್ಯಾಯಾಲಯಕ್ಕೆ ಹೋಗಿ ಪೋಕ್ಸೋ ಕೋರ್ಟ್ ಅಲ್ಲಿ ನಮ್ಗೆ ಅರೆಸ್ಟ್ ಮಾಡುವ ಒಂದು ಅಧಿಕಾರ ಕೊಡಿ, ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿ ಅಂತ ಕೇಳಿದ್ದಾರೆ. ಮಾಹಿತಿಯ ಪ್ರಕಾರ ಬೇಕಾಗಿಲ್ಲ, ಕಾಗ್ನಿಸಬಲ್ ಅಫೆನ್ಸ್ ಇದ್ರ. ಬಟ್ ಈ ಮನುಷ್ಯ ಪ್ರಭಾವಿ ಇದ್ದಾರೆ, ಚೀಫ್ ಮಿನಿಸ್ಟ್ರು, ಸೊ ಅವ್ರ ಮಗ ಈಗ MP ರಾಜ್ಯಾಧ್ಯಕ್ಷ, ಮತ್ತೆ ಅವರ ಅಪೋಸಿಷನ್ ಲೀಡರ್ ಅವ್ರ ಕಡೆಯವರು, ಕೇಂದ್ರ ಸರ್ಕಾರದ ಮಂತ್ರಿಗಳವ್ರ ಕಡೆಯವರು, ಭಾರಿ ಪ್ರಭಾವಿ ಮನುಷ್ಯರು. ಆದ್ರಿಂದ ಪೊಲೀಸರು ಸ್ವಲ್ಪ ಇದೇ ಸಾಮಾನ್ಯ ಜನರಿಂದ ಒದ್ದು ಹಾಕೊಂಡು ಹೋಗಿ ಒಳಗಡೆ ಹಾಕಿರ್ತಾರೆ. ಆಯ್ತು, ಅಟ್ಲೀಸ್ಟ್ ನಮ್ ದೇಶದಲ್ಲಿ ಕಾನೂನು ದೊಡ್ಡದು. ನಮ್ ದೇಶ ನ್ಯಾಯಾಲಯದಿಂದಾನೇ ನಡೀತಾ ಇದೆ. ಇಲ್ಲಾಂದ್ರೆ ಏನಾಗೋದು? ಇಂತ ದೊಡ್ಡ ಮನುಷ್ಯರೆಲ್ಲ ಹಿಂಗ್ ಮಾಡಿದ್ರೆ ಅವ್ನು ಯಾರೋ MP ಪ್ರಜ್ವಲ್ ನೋಡಿ, ಅಧಿಕಾರ, ಹಣ, ಐಷಾರಾಮಿ ಜೀವನ ಬಂದ್ರೆ ಈ ಪ್ರಭಾವಿಗಳಿಗೆ ಇಂತ ನೀಚ ಬುದ್ಧಿಗಳು ಬರುತ್ತೆ ಎಂದು ಕಾಣ್ತಾ ಇದೆ. ಸರ್, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಆಗಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಈ ಪ್ರಕರಣದಲ್ಲಿ ಇನ್ನು ಯಾವ ರೀತಿಯ ಹೋರಾಟ ಮಾಡಬೇಕು ಅಂತ ಅನ್ಸುತ್ತೆ? ಇದು ಒಂದು ಸ್ಟೆಪ್ ತಾವು ಹೇಳ್ದಂಗೆನೆ ಒಂದು ಹೆಜ್ಜೆ ಮುಂದೆ ಹೋಗಿದೆ. ನ್ಯಾಯಾಲಯದಲ್ಲಿ ಸ್ವಲ್ಪ ನ್ಯಾಯ, ಎಂಡ್ ಆಫ್ ದಿ ಟನಲ್ ಲೈಟ್ ಈಸ್ ವಿಸಿಬಲ್ ಅಂತಾರಲ್ಲ, ಲೈಟ್ ಕಾಣ್ತಾ ಇದೆ.
ಮತ್ತೆ ಇದೆಲ್ಲಾನು ತನಿಖೆ ಮಾಡ್ಬೇಕು. ತನಿಖೆ ಮಾಡೋರು CID. ತನಿಖೆಯಲ್ಲಿ ಇದನ್ನ CID ತನಿಖೆ ಮಾಡಿದ್ರೆ ಅದು ನಿಜ ಹೊರಗೆ ಬರುತ್ತೆ. ನೆಕ್ಸ್ಟ್ ಒನ್ಸ್ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಹಾಕಿದ್ರೆ ಮತ್ತೆ ಕೋರ್ಟ್ಗೆ ಬರುತ್ತೆ. ಕೋರ್ಟ್ಗೆ ಬಂದ್ರೆ ಮತ್ತೆ ಅದು ಪ್ರಾಸಿಕ್ಯೂಟರ್ ಹೆಂಗ್ ಪ್ರಾಸಿಕ್ಯೂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಹೋಗುತ್ತೆ. ಸರ್, ಈಗ ಅವರ ತಾಯಿಯ ಬಗ್ಗೆ 53 ಜನರಿಗೆ ಹಿಂಗೆ ಆಯ್ತು, ಅವ್ರು ಮೆಂಟಲು, ಈ ರೀತಿಯಾದ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ. ನೋಡಿ, ಏನಾಗ್ಲೂ ಬಣ್ಣ ಹಚ್ತಾರೆ. ಈಗ ಒಂದೇ ಪೇಂಟ್ ಅಲ್ಲಿ ಒಂದೇ ಬಣ್ಣ ಬರುತ್ತೆ, ಹೆಂಗಾಗ್ಲೂ ಹಚ್ಬೋದು. ಚಾಕು ಹಣ್ಣು ಕೊಯ್ಯಕ್ಕೂ ಉಪಯೋಗ ಆಗುತ್ತೆ, ಮನುಷ್ಯನ ಕೊಯ್ದು ಸಾಯಿಸಕ್ಕೂ ಉಪಯೋಗ ಆಗುತ್ತೆ. ಡಬಲ್ ಎಡ್ಜ್ಡ್ ವೆಪನ್. ಈಗ ಈ ಕಡೆನೆ ಬರಿಬಹುದು, ಆ ಕಡೆನೆ ಬರಿಬಹುದು. ಬಟ್ ಇದ್ರಲ್ಲಿ ನಿಜ ಏನಂದ್ರೆ, ಆ ಅಮ್ಮ ಅವ್ರ ಮನೆಗೆ ಹೋಗಿದ್ದು ನಿಜ, ಈ ಹುಡುಗಿನ ಕರೆದುಕೊಂಡು ಹೋಗಿದ್ದು ನಿಜ, ಆ ಅಮ್ಮನಿಗೆ ಒಂದು ಕೆಲಸ ಆಗ್ಬೇಕು ಅನ್ನೋದು ನಿಜ, ಈ ಹುಡುಗಿಗೆ ತೊಂದರೆ ಆಗಿದೆ ಅನ್ನೋದು ನಿಜ. ಇಷ್ಟು ಅವ್ರ ಮನೆಗೆ ಹೋಗಿದ್ದು ನಿಜ. ಮತ್ತೆ ಮಹಿಳೆಯರ ಮೇಲೆ ಈ ತರ ಎಲ್ಲ ಬಣ್ಣ ಹಚ್ಚಿದ್ರೆ ಅದು ಏನ್ ನ್ಯಾಯ? ಅದು ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವರಿಗೆ ಆರ್ಡರ್ ಅನ್ನ ಕೂಡ ಮಾಡಿದೆ. ಜೊತೆಗೆ ಈಗಾಗಲೇ ಇಲ್ಲಿವರೆಗೂ ಕೂಡ BSY ಯಾವುದೇ ರೀತಿಯಾದಂತಹ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರ್ಲಿಲ್ಲ. ಈಗ ಅವರು ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದು ಶುಕ್ರವಾರ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಏನಾಗತ್ತೆ, ಜಾಮೀನು ಸಿಗುತ್ತಾ? ಯಾಕಂತ ಹೇಳಿದ್ರೆ ಈ ಪ್ರಕರಣ ಜಾಮೀನು ರಹಿತ ಪ್ರಕರಣ, ಹಾಗಾಗಿ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಜಾಮೀನು ಕೊಡುತ್ತಾ ಇಲ್ವಾ? ಈಗಾಗಲೇ ಈ ವಿಚಾರದಲ್ಲಿ ನಾವು ಗಮನಿಸಿದ್ರೆ ಯಡಿಯೂರಪ್ಪ ಅವರು ಇನ್ನೂ ಕೂಡ CID ಅಧಿಕಾರಿಗಳಿಗೆ ಸಿಕ್ಕಿಲ್ಲ. ಅವರು ಬೆಂಗಳೂರಲ್ಲಿ ಇಲ್ಲ, ದೆಹಲಿಯಲ್ಲಿದ್ದಾರೆ. ಆದ್ರೆ ದೆಹಲಿಯಲ್ಲಿ ಎಲ್ಲಿದ್ದಾರೆ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿಲ್ಲ. ಹಾಗಾಗಿ ವಿಚಾರಣೆಗೆ ಅವರು ಹಾಜರಾಗ್ತಾರಾ? ಆ ಸಂದರ್ಭದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗತ್ತಾ? ಅದು IO ವಿಚಾರಕ್ಕೆ ಅಥವಾ IO ಅವರ ಒಂದು ವಿವೇಚನೆಗೆ ಬಿಟ್ಟ ವಿಚಾರನ? ಹೀಗೆ ನೂರಾರು ಪ್ರಶ್ನೆಗಳು ಕೂಡ ಇದೆ. ಆದ್ರೆ ಜನಸಾಮಾನ್ಯರಿಗೊಂದು ನ್ಯಾಯ, ಪ್ರಭಾವಿಗಳಿಗೆ, ಶ್ರೀಮಂತರಿಗೊಂದು ನ್ಯಾಯನ ಅನ್ನುವಂತಹ ಪ್ರಶ್ನೆಯನ್ನ ಈ ಪ್ರಕರಣ ಹುಟ್ಟು ಹಾಕಿದೆ. ಜೊತೆಗೆ ಇದರಲ್ಲಿ ಸರ್ಕಾರದವರೇ ಮಾಜಿ CM BS ಯಡಿಯೂರಪ್ಪ ಅವರನ್ನ ರಕ್ಷಣೆ ಮಾಡ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಈ ಪ್ರಕರಣ ಹುಟ್ಟು ಹಾಕಿರೋದ್ರಿಂದ ಈ ಪ್ರಕರಣದಲ್ಲಿ ನ್ಯಾಯ ಎಲ್ಲಿದೆ? ತನಿಖೆ ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ನಡೆದಿದೆಯಾ? ಪ್ರಾಮಾಣಿಕವಾಗಿ ನಡೆಯುತ್ತಾ? ನಿಜವಾಗ್ಲೂ ಈ ರೀತಿಯ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಸರಿಯಾದಂತಹ ನ್ಯಾಯ ಸಂತ್ರಸ್ತೆಗೆ ಸಿಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಶುಕ್ರವಾರ ಏನಾಗುತ್ತೆ? ಜಾಮೀನು ಸಿಗುತ್ತಾ ಅಥವಾ ಬಂಧನಕ್ಕೆ ಒಳಪಡ್ತಾರಾ ಮಾಜಿ CM BSY? ಈ ಹಿಂದೆ ಕೂಡ ಮಾಜಿ CM BS ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದನ್ನ ನಾವು ಗಮನಿಸಬಹುದು. 2011 ಅಕ್ಟೋಬರ್ನೇ ಸಂದರ್ಭದಲ್ಲಿ ಅವರು ಅಕ್ರಮವಾಗಿ ಭೂಮಿಯ ಡಿನೋಟಿಫಿಕೇಶನ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅವರು ಜೈಲಿಗೆ ಹೋಗಿದ್ರು. 23 ದಿನಗಳ ಬಳಿಕ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಈಗ ಹೋದ್ರೆ ಇದು ಅತ್ಯಂತ ದೊಡ್ಡ ಪ್ರಕರಣ ಕೂಡ, ಪೋಕ್ಸೋ ಪ್ರಕರಣ. ಹಾಗಾಗಿ 2ನೇ ಬಾರಿಗೆ ಮತ್ತೆ ಜೈಲಿಗೆ ಹೋಗುವಂತಹ ಸಾಧ್ಯತೆಗಳು ಇದೆಯಾ? ಹೋದ್ರೆ ಇದು 2ನೇ ಬಾರಿಗೆ ಅವರು ಜೈಲಿಗೆ ಹೋದ ಹಾಗೆ ಆಗತ್ತೆ. ಒಬ್ಬ ಪ್ರಭಾವಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವಂತದ್ದು, ಈ ರೀತಿಯಾದ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾ ಇರುವಂತದ್ದು ಸಾಕಷ್ಟು ಕಡೆಗಳಲ್ಲಿ ರಾಜಕೀಯ ವಿಚಾರದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.